ಡಿ ಬಾಸ್ ಇಡೀ ವರ್ಲ್ಡ್ಗೆ ಗೊತ್ತವರು. ಡಿ ಬಾಸ್ ಅದರಲ್ಲಿ ನಮ್ಮನ್ನು ಗುರುತಿಸ್ಬಿಟ್ಟು ಡಿ ಬಾಸ್ ಮಾತಾಡೋರು ಅಂದರೆ ಅದು ಭಾರಿ ದೊಡ್ಡ ಹೆಮ್ಮೆ ವಿಷಯ ಸರ್. ಅದು ತುಂಬ ಅಂದರೆ ತುಂಬ ಹೆಮ್ಮೆ ವಿಷಯ. ಯಾಕಂದರೆ ಯಾರು ನಮ್ಮನ್ನು ಗುರ್ತಿಡ್ದಿಲ್ಲ. ಬಟ್ ಅಂದರೆ ತಿಂತಾಯಿದ್ರೆ ಬಂದು ಅದರ ಚಿತ್ರರಂಗದ ಕನ್ನಡ ದೊಡ್ಡ ಸ್ಟಾರ್ ನಟಗಳು, ಸೆಲೆಬ್ರಿಟಿ ಅವರು, ದೊಡ್ಡ ಸೆಲೆಬ್ರಿಟಿ. ಅದರಲ್ಲಿ ಡಿ ಬಾಸು ಇಡೀ ದೇಶಕ್ಕೆ ಗೊತ್ತು. ಅಂಥವ್ರು ನಮ್ಮನ್ನು ಒಂದು ಬೀದಿಯಲ್ಲಿ ಪಾನಿಪುರಿ ಮಾರೋರನ್ನ ಗುರುತಿಸಿದ್ದಾರೆ ಅಂದರೆ ಅದು ನಮಗೆ ತುಂಬ ಹೆಮ್ಮೆ ವಿಷಯ ಸರ್. ಅದು ತುಂಬ ಅಂದರೆ ತುಂಬ ಹೆಮ್ಮೆ ವಿಷಯ. ಡಿ ಬಾಸು ಅವ್ರ ಬಗ್ಗೆ ಮಾತಾಡೋಕ್ಕೆ ಪದಗಳೇ ಇಲ್ಲ. ಅದು ನಮ್ಮಂಥ ಸುಮಾರು ಅಂಗವಿಕಲರ ಬಗ್ಗೆ ಸುಮಾರು ಮಾತಾಡಿದ್ದಾರೆ ಅವರು. ಸಿಕ್ಕಾಪಟ್ಟೆ ನಾನು ಒಂದು ಹೇಳಲ್ಲ, ಸುಮಾರು ನೋಡ್ತಾರೆ ಅವ್ರ ಫಾಲೋವರ್ ಆಲ್ರೆಡಿ ನಾನು. ಬಟ್ ಆದರೂ ನಮ್ಮ ಅಂಗಡಿ ಬಗ್ಗೆ ಅವ್ರು ಹೇಳೋರು ಡಿ ಬಾಸ್ ಅಂದರೆ ಭಾರಿ ವಿಷಯ ಸರ್, ತುಂಬ ಖುಷಿ ವಿಷಯ ಅದು. ಈ ವಿಷಯ ನಿಮ್ಗೆ ಯಾವಾಗ ಗೊತ್ತಾಯಿತು, ಏನು ಅನ್ನಿಸ್ತು ಸರ್? ನಿನ್ನೆ ರಾತ್ರಿ ನನಗೆ ಆ್ಯಕ್ಚುಲಿ ಅದು ನಿನ್ನೆ ರಾತ್ರಿ ನಮ್ಮ ಬ್ರದರ್ ಸೆಂಡ್ ಮಾಡಿದ್ರು ಅದನ್ನ ವಿಡಿಯೋನ. ಅದು ನಿನ್ನೆ ಮಧ್ಯಾಹ್ನ ಅಪ್ಲೋಡ್ ಆಗಿದೆ. ಬಟ್ ಅದು ರಾತ್ರಿ ನನಗೆ ಗೊತ್ತಾಗಿರೋ ವಿಷಯ. ಬೆಳಗ್ಗೆ ಎದ್ದು ನೋಡ್ತೀನಿ, ಅದು ಶಾಕಿಂಗ್ ವಿಷಯ ಸರ್. ಒಂದು ದಿಗ್ಭ್ರಮೆ. ಡಿ ಬಾಸ್ ನಮ್ಮ ಬಗ್ಗೆ ಮಾತಾಡ್ರೆ ಅಂದ್ರೆ ದೊಡ್ಡ ತುಂಬ ಖುಷಿ ಸರ್. ನಮಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಿಮ್ಮ ಹೊಟ್ಟೆಪಾಡು ಚಾನ್ಸಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ ಸರ್. ಅವರ ಬರುವೆ ನಿರೀಕ್ಷೆಗೆ ಕಾಯ್ತಾ ಇದ್ದೀನಿ ಸರ್. ಯಾವತ್ತು ಬರ್ತಾರೋ ಅಂತ. ಬರ್ತಾರೆ ಅಂತ ಒಂದು ಕಾನ್ಫಿಡೆನ್ಸು ಸರ್. ಅವ್ರಿಗೆ ಆ ಶೆಡ್ಯೂಲಲ್ಲಿ ಬಿಡುವು ಮಾಡಿಕೊಂಡು ಬರ್ತೀನಿ ಅಂತ ಹೇಳಾರಲ್ಲ, ಅದೊಂದು ಖುಷಿ ಸರ್ ನನಗೆ. ಅವ್ರಿಗೆ ಏನು ಕೊಡ್ತೀರಾ ಸರ್? ಅವ್ರು ಬಂದು ಕಾಲಿಟ್ರೆ ಸಾಕು ಸರ್. ನಮ್ಮದು ಫೇವ್ರೇಟ್ ಬುಟ್ಟಿ ಚಾಟೆ ಅದೊಂದೇ ತಿನ್ಸುತ್ತೆ ಸಾಕು ಸರ್. ಅದೊಂದು ಖುಷಿ ಆಗ್ಬಿಟ್ರೆ ಸಾಕು ಅವ್ರು. ಸರ್ ಅವ್ರು ಹೇಳಿಕೆ ಕೊಡೋವರೆಗೂ ಹೊಟ್ಟೆಪಾಡು ಚಾನ್ಸ್ ಹೆಂಗಿತ್ತು? ಅವ್ರು ಹೇಳಿಕೆ ಕೊಟ್ಟಾದ್ಮೇಲೆ ಹೆಂಗಾಗಿ ಸರ್? ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಅದ್ರ ಬಗ್ಗೆ ಡಿ ಬಾಸ್ ಅಭಿಮಾನಿಗಳು ತುಂಬ ಬರ್ತಾವ್ರೆ ಸರ್. ಅವ್ರು ದೇವ್ರಿದ್ದಂಗೆ ಇವಾಗ ನಮಗೆ ದೇವರು. ಯಾಕಂದರೆ ಅಲ್ಲಿ ರೋಡ್ ಅಗಿತಾಯಿದ್ರು, ಅಲ್ಲಿಂದ ಇಲ್ಲಿಗೆ ಶಿಫ್ಟಾಗಿ ಒಂದು ವಾರ ಆಯಿತು. ಒಂದು ವಾರದಿಂದ ನಾನು ಬರೋ ಖಾಲಿ ನೋಣ ಹೊಡ್ಕೊಂಡು ಕುಂದಿರ್ತಾಯಿದ್ದೀವಿ. ಡಿ ಬಾಸ್ ಬಂದಾದಮೇಲೆ ತುಂಬ ಇಂಪ್ರೂವ್ಮೆಂಟ್ ಆಯಿತು ಸರ್. ಎಂಥ ಸ್ಟೇಟ್ಮೆಂಟ್ ಅಂದರೆ 4 ಜನಕ್ಕೆ ಅನ್ನ ಆಗ್ತಾಯಿದ್ದೀವಿ. ಅದು ನಮಗೆ ಸರ್ ಸಹಜವಾದ ಮಾತು. ಈಗ ನಾನು ದುಡ್ತೀನಿ, ನಮ್ಮ ಜೊತೆಗಿದ್ದವ್ರು ಅವರು ಚೆನ್ನಾಗಿರಲಿ ಅನ್ನೋ ಮನೋಭಾವನೆ ನಂದು. ಬಟ್ ಆ ಕಂಟೆಂಟ್ ಅವ್ರು ಹೇಳಿದಾರಲ್ಲ, ಖುಷಿ ಆಯಿತು ಸರ್. ನನಗೆ ತುಂಬ ಖುಷಿ ಆಯಿತು ಸರ್. ಈ ಫುಟ್ಬಾಲ್ ಮೇಲೆ ಜೀವನ ನಡೆಸೋದು ತುಂಬ ಕಷ್ಟಕರವಾಗೈತೆ ಸರ್. ಆಲ್ಮೋಸ್ಟ್ ಅಲ್ಲಿ ನಾನೀಗ ನೋಡೋಣ, ಇದೊಂದು ತಿಂಗಳು ನೋಡ್ಬಿಟ್ಟು ಡಿಸೆಂಬರ್ ಲಾಸ್ಟ್ ಮಾಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ತಾಯಿದ್ದೆ. ಯಾಕಂದರೆ ಆಗಲ್ಲ ಸರ್. ಒಂದಿನ ವ್ಯಾಪಾರ ಆಗುತ್ತೆ, ಒಂದಿನ ವ್ಯಾಪಾರ, ಅದು ಎರಡನೇ ವಿಷಯ. ಬಟ್ ಏನಂದರೆ ತೊಂದರೆಗಳು ಸುಮಾರುಗಳಿವೆ, ಅವೆಲ್ಲ ಪಬ್ಲಿಸಿಟಿ ಮಾಡೋಕ್ಕಾಗಲ್ಲ. ಬಟ್ ಈಗ ಡಿ ಬಾಸ್ ನಮ್ಮ ಬಗ್ಗೆ ಹೇಳೋರೆ ಅಂದರೆ ನಂಗೆ ಖುಷಿ. ಬದುಕ್ಬೋದು ಬಿಡು, ಎಲ್ಲಾದರೂ ಬದುಕ್ಬೋದು, ಚೆನ್ನಾಗಿ ಹೇಗೆ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಸರ್. ಅಂದರೆ ಈ ಜನಗಳು ಆ ಥರ ಇದ್ದಾರೆ ಸರ್. ಎಲ್ಲ ಇದ್ರೂ ಹುಡ್ಕೊಂಡ್ಬಂದು ತಿಂತಾರೆ. ಬಟ್ ಆದರೆ ಸಫಿಷಿಯೆಂಟ್ ಜಾಗ ಬೇಕಾಗಿತ್ತು, ಜಾಗ ಸಿಕ್ಕಾಯ್ತು ಸರ್. ಇವಾಗ ಅಲ್ಲೇ ಮಾಡ್ತಾಯಿದ್ವಿ ಸರ್. ಅಂಗವಿಕಲತೆ ಅನ್ನೋದು ಅದು ನಮ್ಮ ಮನಸ್ಸಿಗೆ ಅಷ್ಟೇ ಸಂಬಂಧ ಆಯಿತಾ. ನಮ್ಮ ಕಾಲು ಚೆನ್ನಾಗಿಲ್ಲ ಅಂತಂದ್ಬಿಟ್ಟು ನಾವು ಅನ್ಕೋಬೇಕು ಅಷ್ಟೇ ಸರ್. ಆ ಕಾಲಲ್ಲಿರೋ ಶಕ್ತಿನ ಕೈಯಲ್ಲಿ ಕೊಟ್ಟಿರ್ತಾನೆ, ಕೈಯಲ್ಲಿಲ್ಲ ಅಂದರೆ ಕಾಲಲ್ಲಿ ಕೊಟ್ಟಿರ್ತಾನೆ. ನಾವು ಏನಾರು ಒಂದು ಮಾಡ್ತೀವಿ ಅನ್ನೋದು ಹೋಪ್ ನಮ್ಮಲ್ಲಿ ಇರ್ಬೇಕು ಸರ್. ಭರವಸೆ ಅನ್ನೋದು ನಮ್ಮಲ್ಲಿತ್ತು ಅಂದರೆ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಆಯಿತಾ ಸರ್. ಎಷ್ಟೋ ಜನ ಕೈಗಳಿಲ್ಲದೇ ಆಟೋ ಓಡಿಸ್ತಾರೆ, ಕಾಲುಗಳಿಲ್ಲದೇ ಗಾಡಿ ಓಡಿಸ್ತಾರೆ, ಕಾರೇ ಓಡಿಸ್ತಾರೆ ಸರ್. ಅದ್ರ ನಮ್ದು ಏನು ಒಂದು ವೀಕ್ ಇದೆ, ಆ ವೀಕ್ನೆಸ್ಸನ್ನು ನಾವು ತೋರಿಸ್ಕೊಬಾರ್ದು ಸರ್. ಯಾವತ್ತು ವೀಕ್ ಇದೆ ಅಂತ ನಾವು ಅಂದ್ಕೊಳ್ಳೇಬಾರ್ದು. ಆ ಎಕ್ಸ್ಪೆಕ್ಟೇಷನ್ ಬಿಟ್ಬಿಟ್ಟು ನಾವು ಕೆಲಸ ಮಾಡಿದ್ರೆ ಆಟೋಮೆಟಿಕ್ಲಾಗಿ ಏನಾರು ಒಂದು ಆಗುತ್ತೆ ಸರ್. ಒಂದರು ಗೆದ್ದರೆ ಇತಿಹಾಸ, ಸೋತ್ರೆ ಅನುಭೋಗ, ಎರಡೇ ಆಪ್ಷನ್ ಅಲ್ವಾ. ಮಾಡ್ತೀವಂತ ನುಗ್ಬೇಕಷ್ಟೇ. ಗೆದ್ದರೆ ಇತಿಹಾಸ ಆಗುತ್ತೆ, ಸೋತ್ರೆ ಅನುಭೋಗ, ಮತ್ತು ಬೇರೆ ಏನಾರು ಒಂದು ಪ್ರಯತ್ನ ಮಾಡ್ಬೋದು ಸರ್. ಡಿ ಬಾಸ್ ನಮ್ಮ ಬಗ್ಗೆ ಮಾತಾಡಿದ್ದಾರೆ, ತುಂಬ ಅಂದ್ರೆ ತುಂಬ ಖುಷಿ ಆಯಿತು. ಡಿ ಬಾಸ್ ಅಲ್ಲಿದ್ದಾರೆ, ಅವ್ರು ಅಲ್ಲೇ ಇರಲಿ, ನಾವು ಅದೇ ರೇಂಜಲ್ಲಿ ಅವ್ರು ನೋಡ್ತಾ ಇರ್ತೀವಿ. ತುಂಬ ಹೆಮ್ಮೆ ಆಯಿತು. ಯಾಕಂದರೆ ಡಿ ಬಾಸು ಇಂಥ ಸಣ್ಣ ಪುಟ್ಟ ವ್ಯಾಪಾರಸ್ಥರನ್ನ ಹುಡುಕಿಬಿಟ್ಟು ಇದು ಮಾಡ್ತಾರಂದರೆ ಅದು ಯಾವ ಮೂಡಲ್ಲಿ ಅವರಿಗೆ ಟೈಮೇ ಇರೋಲ್ಲ. ಫಸ್ಟ್ ಆಫ್ ಆಲ್ ಡಿ ಬಾಸ್ ಅಂಥದ್ರಲ್ಲಿ ನಮ್ಮ ಅಂಗಡಿನ ಗುರುತಿಸಿದ್ರೆ, ಅದನ್ನು ನಮ್ಮಂಥವ್ರನ್ನ ಗುರುತಿಸ್ತಾ ಇದ್ರಲ್ಲ, ಅದು ತುಂಬ ಹೆಮ್ಮೆ ಆಗುತ್ತೆ. ತುಂಬ ಥ್ಯಾಂಕ್ ಯು ಸರ್ ಡಿ ಬಾಸ್ ಅವ್ರಿಗೆ. ತುಂಬ ಥ್ಯಾಂಕ್ ಯು. ಅವ್ರ ವಿಡಿಯೋ ನೋಡ್ತಾ ಇದ್ರೆ ಅವ್ರಿಗೆ ಪರ್ಸನಲಾಗಿ ಹೇಳೋಕ್ಕೆ ಇಷ್ಟಪಡ್ತಾರೆ ಸರ್. ತುಂಬ ಅಂದರೆ ತುಂಬ ನಮಸ್ಕಾರ. ಅವರು ಕೋಟಿ ನಮಸ್ಕಾರ. ಪರ್ಸ್ನಲಾಗಿ ಹೇಳ್ತಾ ಇರೋದು ಏನಂದರೆ ಸರ್, ಡಿ ಬಾಸ್ ಅಲ್ಲಿದ್ದಾರೆ, ಅವ್ರನ್ನ ಅದೇ ರೇಂಜಲ್ಲೇ ನೋಡ್ತಾ ಇರ್ತೀವಿ ಸರ್, ಅಷ್ಟೇ. ಒಂದೇ ಒಂದು ಹೇಳಿಕೆ, ಬರೀ ಹೊಟ್ಟೆಪಾಡು ಚಾನ್ಸ್ ಅಷ್ಟೇ. ನಿಮ್ಮ ಅವ್ರ ಬಾಯಲ್ಲಿ ನಿಮ್ಮದು ಅಂಗಡಿ ಹೆಸರು ಬಂದಿದೆ. ಅದು ಬಂದಿದೆಯಲ್ಲ ಸರ್, ಅದು ನಮ್ಮದು ಪುಣ್ಯ ಅಂತ ಅನ್ಕೋಬೇಕು ನಾವು. ಯಾಕಂದರೆ ಅವ್ರ ಬಾಯಲ್ಲಿ ಆ ಮಾತು ಬಂದಿದೆ ಅಂದರೆ ಖುಷಿ ವಿಷಯ ಸರ್. ಎಂಥದ್ದು ದೊಡ್ಡ ರೆಸ್ಟೋರೆಂಟ್ಗಳೇ ಬರೋಲ್ಲ, ದೊಡ್ಡ 5 ಸ್ಟಾರ್ ರೆಸ್ಟೋರೆಂಟ್ಗಳಿವೆ. ಅಂಥದ್ರಲ್ಲಿ ಫುಟ್ಪಾತ್ ಮೇಲೆ ಇರೋ ಪುಟಾಣಿ ಒಂದು ಪಾನಿಪುರಿ ಅಂಗಡಿ ಹೇಳಿದ್ದಾರೆ ಅಂದರೆ ತುಂಬ ಹೆಮ್ಮೆ ವಿಷಯ ಸರ್. ಅದೇ ಡಿ ಬಾಸ್ ಅಲ್ಲಿದ್ದಾರೆ, ಅದೇ ರೇಂಜಲ್ಲೇ ಅವ್ರು ನೋಡ್ತಾ ಇರ್ತೀವಿ. ಅದೇ ಮಟ್ಟಕ್ಕೆ ಬೆಳೀಲಿ ಅವರು ಡಿ ಬಾಸು. ಗೊತ್ತಾಗ್ತಾ ಇತ್ತಲ್ಲ, ವೈರಲ್ ಆಗ್ತಾ ಇದೆ ಅಂದಾಗ ಎದೆ ಬಡಿತ ಜಾಸ್ತಿ ಆಗ್ತದೆ ಸರ್. ಅವಾಗ ಎದೆ ಬಡಿತ ಜಾಸ್ತಿ ಆಯ್ತಾಯಿತ್ತು. ಯಾಕಂದರೆ ಒಂಥರ ಅದು ಆ ಕಡೆಗೆ ಫುಲ್ ಹ್ಯಾಪಿನೆಸ್ಸು, ಡಗಡಗ ಅಂತ, ಏನೋ ಹೆಂಗೋ ಅಂತ ಅದೊಂದು ಫೀಲಿಂಗ್ಸು ಸ್ಟಾರ್ಟ್ ಆಗುತ್ತೆ ಸರ್. ಬಟ್ ಆದರೂ ಸರ್ ನನ್ನ ಕಡೆಯಿಂದ ತುಂಬ ಖುಷಿ. ಯಾಕಂದರೆ ನನ್ನ ಅಂಗಡಿನ ಅವ್ರು ಗುರುತಿಸಿದಾರಲ್ಲ ಡಿ ಬಾಸು, ತುಂಬ ಹೃತ್ಪೂರ್ವಕ ನಮಸ್ಕಾರಗಳು ಸರ್. ಅವ್ರು ಅಲ್ಲಿದ್ದಾರೆ, ಡಿ ಬಾಸ್ ಹೈಟಲ್ಲಿದ್ದಾರೆ, ಅಲ್ಲೇ ಇರಲಿ ಸರ್. ಅವ್ರು ಯಾವತ್ತೂ ಕೆಳಗಡೆ ಬರಬಾರ್ದು ಅಂತ ನಮ್ಮ ಅಭಿಪ್ರಾಯ ಸರ್. ನಮ್ಮಲ್ಲಿ ಮಸಾಲೆ ಪುರಿ ಇದೆ, ಪಾನಿಪುರಿ ಇದೆ, ದಹಿ ಪುರಿ ಇದೆ, ಬೇಲ್ಪುರಿ ಇದೆ, ಬುಟ್ಟಿ ಚಾಟ್ ಇದೆ, ಸಮೋಸ ಮಸಾಲ ಇದೆ. ಬುಟ್ಟಿ ಚಾಟ್ ಅಂತ ಸ್ಪೆಷಲ್ ಇದೆ, ತಿನ್ನೋಡಿ. ಚೆನ್ನಾಗಿದ್ದರೆ ಕಾಸು, ಇಲ್ಲ ಅಂದರೆ ಕಾಟೇರ ಪಿಕ್ಚರ್ ಆಫರ್. ಎಲ್ರಿಗೂ ಅದೇ ಆಫರು ಸರ್. 100% ಕಾನ್ಫಿಡೆಂಟ್ ಚೆನ್ನಾಗಿರುತ್ತೆ. ಯಾರಿಗೂ ಮೊಸರು ಇಷ್ಟ ಆಗಲ್ಲ ಅಂತವ್ರಿಗೆ ಮಾತ್ರ ಅದು ಇಷ್ಟ ಆಗಲ್ಲ.